ಹಗಲೇ ಯುವತಿಯ ಬರ್ಬರ ಹತ್ಯೆ ನಡೆಸಲಾಗಿದೆ. ನಡು ರಸ್ತೆಯಲ್ಲೇ ಕತ್ತು ಕುಯ್ದು ವಿದ್ಯಾರ್ಥಿನಿಯನ್ನ ಭೀಕರ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಿನ ಮಂತ್ರಿ ಮಾಲ್ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಯುವತಿಯನ್ನ ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ನಡು ರಸ್ತೆಯಲ್ಲಿ ಕತ್ತನ್ನ ಕುಯ್ದು ವಿದ್ಯಾರ್ಥಿನಿಯನ್ನ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಿನ ಮಂತ್ರಿ ಮಾಲ್ ಬಳಿ ನಡೆದಂತಹ ಘಟನೆ ಇದು. ಮಂತ್ರಿ ಮಾಲ್ ಬಳಿಯ ಇಂದಿರಾ ಕ್ಯಾಂಟೀನ್ ಬಳಿ ಕೃತ್ಯವನ್ನ ಎಸಗಲಾಗಿದೆ. ಹರಿತವಾದ ಆಯುಧದಿಂದ ಕತ್ತನ್ನ ಕುಯ್ದು ಕೊಲೆ ಮಾಡಲಾಗಿದೆ. ಬೈಕ್ನಲ್ಲಿ ಬಂದ ಯುವಕರಿಂದ ನಡೆದಿರುವಂತಹ ಭೀಕರ ಹತ್ಯೆ ಇದು. ಸ್ಥಳಕ್ಕೆ ಮಲ್ಲೇಶ್ವರಂ ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಹುಡುಗಿ ಯಾರು, ಈ ಹುಡುಗಿಯ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಈ ರೀತಿಯಾಗಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ, ಬಂದಂತ ಹುಡುಗರು ಯಾರು, ಅಥವಾ ಕಾಲೇಜ್ ಫ್ರೆಂಡ್ಸಾ ಅಥವಾ ಬೇರೆ ಏನಾದರೂ ಕಾರಣಗಳಿಂದ ಈ ರೀತಿಯಾಗಿ ಕೊಲೆಯನ್ನ ಮಾಡಲಾಗಿದೆಯಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಮಲ್ಲೇಶ್ವರಂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ಈ ರೀತಿಯಾಗಿ ಯುವತಿ ಬರ್ಬರ ಹತ್ಯೆ ಆಗಿದ್ದಾಳೆ. ನಡು ರಸ್ತೆಯಲ್ಲೇ ಕತ್ತನ್ನ ಕುಯ್ದಿದ್ದಾರೆ. ಈಕೆ ವಿದ್ಯಾರ್ಥಿನಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು. ಬೆಂಗಳೂರಿನ ಮಂತ್ರಿ ಮಾಲ್ ಬಳಿ ನಡೆದಂತಹ ಘಟನೆ. ಹರಿತವಾದಂತಹ ಆಯುಧದಿಂದ ಕತ್ತನ್ನ ಕುಯ್ದು ಕೊಲೆ ಮಾಡಲಾಗಿದೆ. ಮಂತ್ರಿ ಮಾಲ್ ಬಳಿಯ ಇಂದಿರಾ ಕ್ಯಾಂಟೀನ್ ಬಳಿ ಈ ಕೃತ್ಯವನ್ನ ಎಸಗಲಾಗಿದೆ. ಜನ ಬೆಚ್ಚಿ ಬಿದ್ದಿದ್ದಾರೆ ಈ ಒಂದು ಮರ್ಡರ್ನಿಂದ. ಯಾಕಂದ್ರೆ ಅಷ್ಟು ಜನಸಂದಣಿ ಇರುವಂತಹ ಮಲ್ಲೇಶ್ವರಂನ ಮಂತ್ರಿ ಮಾಲ್ನ ಬಳಿ ಈ ಘಟನೆ ನಡೆದಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಎಷ್ಟೊತ್ತಿಗೆ ಹೇಗಾಯಿತು? ವಿದ್ಯಾರ್ಥಿನಿಯ ಹತ್ಯೆ ಆಗಿದೆ ಅಂತ ಹೇಳಿದ್ರೆ ಕಾರಣ ಏನು? ಚೈತ್ರ, ಪ್ರಾಥಮಿಕವಾಗಿ ಈ ಒಂದು ಘಟನೆ ನಡೆದಿರುವಂತಹದ್ದು ಮಧ್ಯಾಹ್ನ 3 ಗಂಟೆ ಸಮೀಪಕ್ಕೆ. ಆದ್ರೂ ಕೂಡ ಅಷ್ಟೇ ಮಂತ್ರಿ ಮಾಲ್ನ ಪಕ್ಕದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ನ ಬಳಿಯ ರೈಲ್ವೆ ಟ್ರ್ಯಾಕ್ ನ ಬಳಿ ಈ ಒಂದು ಕೊಲೆ ಆಗಿರುವಂತದ್ದು. ಇನ್ನು ವಿದ್ಯಾರ್ಥಿನಿ ಕೂಡ ಅಷ್ಟೇ ಇವತ್ತು ಕಾಲೇಜನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಬೈಕ್ ನಲ್ಲಿ ಇಬ್ಬರು ದುಷ್ಕರ್ಮಿಗಳು ಏಕಾಏಕಿ ಆಕೆಯ ಕತ್ತನ್ನ ಕುಯ್ದು ಹೋಗಿರುವಂತದ್ದು. ಇನ್ನು ಅಲ್ಲಿದ್ದಂತಹ ಜನರು ಇಮಿಡಿಯೇಟ್ ಆಗಿ ಅವರನ್ನು ಹಿಡಿಯೋಕ್ ಪ್ರಯತ್ನವನ್ನ ಪಟ್ಟರು ಕೂಡ ಅಷ್ಟೇ ಅವರಿಬ್ರು ಕೂಡ ಅಷ್ಟೇ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಇಮಿಡಿಯೇಟ್ ಆಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೂ ಕೂಡ ಮೆಸೇಜ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ಮಲ್ಲೇಶ್ವರಂ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದು ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡೋಕೆ ಮುಂದಾಗ್ತಾರೆ. ಜೊತೆಗೆ ಇಂದಿರಾ ಕ್ಯಾಂಟೀನ್ ಸಮೀಪ ಇರುವಂತಹ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಮೃತಪಟ್ಟಂತಹ ವಿದ್ಯಾರ್ಥಿನಿ ಯಾರು ಏನು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪತ್ತೆ ಹಚ್ಚಲು ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಇದುವರೆಗೂ ಕೂಡ ಮೃತಪಟ್ಟಂತ ವಿದ್ಯಾರ್ಥಿನಿ ಹೆಸರು ತಿಳಿದು ಬಂದಿಲ್ಲ. ಈಗಾಗಲೇ ಸ್ಥಳಕ್ಕೆ ಬಂದಿರುವಂತಹ ಪೊಲೀಸರು ಆಕೆಯ ಐಡೆಂಟಿಟಿ ಕಾರ್ಡ್ ನ ಜೊತೆಗೆ ಆಕೆಯ ಬುಕ್ಸ್ ಅನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡೋಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆಗೆ ಈಗಾಗಲೇ ಅಲ್ಲಿರುವಂತಹ ಸ್ಥಳೀಯರು, ಯಾಕಂದ್ರೆ ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾರು ಆಕೆಯನ್ನ ಕತ್ತು ಕೊಯ್ದ್ರು, ಜೊತೆಗೆ ಎಷ್ಟು ಜನ ಬಂದಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಹುತೇಕ ಪ್ರೇಮ ವೈಫಲ್ಯ ಹಿನ್ನೆಲೆಯಲ್ಲಿ ಏನಾದ್ರೂ ಈ ಒಂದು ಘಟನೆ ಆಗಿರಬಹುದಾ? ಯಾಕಂದ್ರೆ ಒಬ್ಬ ಕಾಲೇಜಿನ ವಿದ್ಯಾರ್ಥಿನಿಯನ್ನ ಈ ರೀತಿಯಾಗಿ ಹಾಡ ಹಗಲೇ ಕತ್ತನ್ನ ಕೊಯ್ದು ಕೊಲೆ ಮಾಡ್ತಾರೆ ಅಂತಂದ್ರೆ ಬಹುತೇಕ ಪ್ರೇಮ ವೈಫಲ್ಯ ಏನಾದ್ರೂ ಇದಕ್ಕೆ ಕಾರಣ ಇರಬಹುದಾ ಅನ್ನುವಂತ ಒಂದು ಶಂಕೆಯ ಆಧಾರದ ಮೇಲೆ ಕೂಡ ಈಗಾಗಲೇ ಪೊಲೀಸರು ಒಂದು ಅನುಮಾನವನ್ನ ಪಟ್ಟಿದ್ದಾರೆ. ಆದ್ರೆ ಇನ್ನೂ ಕೂಡ ನಿರ್ದಿಷ್ಟವಾಗಿ ಗೊತ್ತಾಗಿಲ್ಲ ಈ ಒಂದು ಕೊಲೆಗೆ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆ. ಸದ್ಯಕ್ಕೆ ಈಗಾಗಲೇ ಮೃತದೇಹ ಕೂಡ ಅಲ್ಲೇ ಇದೆ. ಸದ್ಯಕ್ಕೆ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜೊತೆಗೆ ಅಲ್ಲೇ ಅಕ್ಕಪಕ್ಕ ಇರುವಂತಹ ಜನರು ಕೂಡ ಈಗಾಗಲೇ ಒಂದು ಘಟನೆ ಸ್ಥಳದಲ್ಲಿ ನೆರೆದಿರುವಂತದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಅಷ್ಟು ಗಾಬರಿಯಿಂದ ನೋಡ್ತಾ ಇರುವಂತದ್ದು ಈ ಒಂದು ಘಟನೆ ಹೇಗಾಯ್ತು. ಯಾಕಂದ್ರೆ ಒಬ್ಬ ಕಾಲೇಜಿನ ವಿದ್ಯಾರ್ಥಿನಿಯನ್ನ ಈ ರೀತಿಯಾಗಿ ಹಾಡ ಆಗ್ಲೇ ಬೆಂಗಳೂರಿನಲ್ಲಿ ಕತ್ತು ಕೊಯ್ದು ಕೊಲೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಜನರಿಗೆ ಒಂದ್ ರೀತಿ ಭಯನೇ ಇಲ್ದಂಗ ಆಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಜನ ನೋಡ್ತಾ ಇದ್ದಾರೆ. ಈಗ ಮಲ್ಲೇಶ್ವರಂ ಪೊಲೀಸರು ಕೂಡ ಅಷ್ಟೇ ಸತ್ತಂತಹ ಒಂದು ವಿದ್ಯಾರ್ಥಿನಿ ಯಾರು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತದ್ರ ಜೊತೆಗೆ ಆ ಇಬ್ಬರು ಬೈಕ್ ನಲ್ಲಿ ಯಾರು ಬಂದಿದ್ರು ಮತ್ತು ಯಾಕೆ ಈ ಒಂದು ಕೃತ್ಯವನ್ನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಈಗಲೇ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಚೈತ್ರ, ಮಂಜುನಾಥ್, ಸದ್ಯಕ್ಕೆ ಪೊಲೀಸರೀಗ ಸ್ಥಳ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ವಿದ್ಯಾರ್ಥಿನಿಯ ID ಕಾರ್ಡ್ ಸಿಕ್ಕಿರುವಂಥದ್ದು ಅಥವಾ ಕಾಲೇಜನ್ನ ಸಂಪರ್ಕ ಮಾಡಿರುವಂಥದ್ದು, ಜೊತೆಗೆ ಆ ಸ್ಥಳದಿಂದ ವಿದ್ಯಾರ್ಥಿನಿಯ ಮೃತದೇಹವನ್ನ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆಯಾ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಸದ್ಯಕ್ಕೆ ಮಲ್ಲೇಶ್ವರಂ ಪೊಲೀಸರು ಆ ಕ್ರೈಮ್ ಸೀನ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಪೊಲೀಸರಿಗಿನ್ನ ಮುಂಚಿತವಾಗಿ ಸೋಕೋಟಿ ಮೊದಲನೇದಾಗಿ ಒಂದು ಕ್ರೈಮ್ ಸೀನ್ ಅನ್ನ ವೆರಿಫೈ ಮಾಡ್ತಾರೆ. ಯಾಕಂದ್ರೆ ಅಲ್ಲಿರುವಂತ ಏನಾದ್ರೂ
ಸಾಕ್ಷ್ಯಾಧಾರಗಳೇನಾದ್ರೂ ಸಿಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಸೋಕೋ ಟೀಮ್ ಕೂಡ ಅಷ್ಟೇ ಈಗಾಗಲೇ ವರ್ಕ್ ಮಾಡ್ತಾ ಇರುವಂತದ್ದು. ಸೋಕೋ ಟೀಮ್ ಇನ್ವೆಸ್ಟಿಗೇಷನ್ ಆದಂತಹ ಬಳಿಕ ಸ್ಥಳೀಯ ಪೊಲೀಸರ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಸದ್ಯಕ್ಕೆ ಈಗಾಗಲೇ ಸೋಕೋ ಟೀಮ್ ಕೂಡ ಅಷ್ಟೇ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದು ಆ ಒಂದು ಮೃತದೇಹದ ಸುತ್ತಮುತ್ತ ಮತ್ತು ಮೃತದೇಹಕ್ಕೆ ಕತ್ತಿಗೆ ಏನು ಈಗಾಗಲೇ ಹರಿತವಾದಂತಹ ಆಯುಧದಿಂದ ಇವರು ಇರಿದಿದ್ದಾರೆ. ಆ ಒಂದು ಪ್ಲೇಸ್ ಅಲ್ಲಿ ಕೂಡ ಅಷ್ಟೇ ಈಗಾಗಲೇ ಒಂದಷ್ಟು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಯಾಕಂದ್ರೆ ಈ ಚಾಕುವಿನಿಂದ ಏನಾದ್ರೂ ಇರಿದ್ರ ಅಥವಾ ಬೇರೆ ಇನ್ಯಾದ್ರೂ ಆಯುಧದಿಂದ ಏನಾದ್ರೂ ಇವರು ಕತ್ತನ್ನ ಸೀಳಿದ್ರ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ FSL ನ ಟೀಮ್ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದೆ. ಮತ್ತೊಂದು ಕಡೆಗೆ ಲೋಕಲ್ ಪೊಲೀಸರು ಕೂಡ ಅಷ್ಟೇ ಆಕೆ ಯಾರು ಏನು ಯಾವ ಒಂದು ಕಾಲೇಜಿನ ವಿದ್ಯಾರ್ಥಿನಿ ಮತ್ತು ಅವ್ರ ಮನೆ ಎಲ್ಲಿದೆ ಮತ್ತು ಆಕೆ ಯಾಕೆ ಈ ಒಂದು ಜಾಗದಲ್ಲಿ ಹೋಗ್ತಾ ಇದ್ಲು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆಕೆ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆಕೆ ಯಾರು, ಯಾವ ಕಾಲೇಜಿನ ವಿದ್ಯಾರ್ಥಿನಿ ಮತ್ತು ಆಕೆ ಹಿನ್ನೆಲೆ ಏನು, ಜೊತೆಗೆ ಯಾಕೆ ಈ ಒಂದು ಘಟನೆ ಆಯ್ತು ಅನ್ನೋದ್ರ ಬಗ್ಗೆ ಬಹುತೇಕ ಇನ್ನ ಕೆಲವೇ ಕ್ಷಣದಲ್ಲಿ ಮಾಹಿತಿ ಕೂಡ ಅಷ್ಟೇ ಸಿಗುತ್ತೆ ಚೈತ್ರ.